ಕೊಳದ ತೀರಿನಲ್ಲಿ ಮೀನಿನ ಸಾರು ವ್ಯಾಪಾರ. ತುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿಯ ಜೊತೆ ಸೇರಿ ಊರಿನ ಮಧ್ಯದಲ್ಲಿ ಒಂದು ಕರಿ ಪಾಯಿಂಟ್ ನ ನಡೆಸ್ತಾ ಇದ್ಲು. ತುನಿ ಮಾಡುವ ಕರೀಸ್ ಎಲ್ಲಾನು ತುಂಬಾ ಟೇಸ್ಟ್ ಆಗಿರ್ತಿತ್ತು. ಆದ್ರಿಂದ ಮಧ್ಯಾಹ್ನದ ಸಮಯ ತುನಿಗುಬ್ಬಚ್ಚಿಯ ಅಂಗಡಿ ಮುಂದ್ಗಡೆ ಎಲ್ರೂ ಯಾವಾಗ್ಲೂ ಗುಂಪಾಗಿ ಬಂದ್ ಸೇರ್ತಾ ಇದ್ರು. ಆ ದಿನ ಕೂಡ ಅವಳು ಬದ್ನೆಕಾಯಿ ಸಾರು, ಆಲೂಗಡ್ಡೆ ಫ್ರೈ, ಹಾಗೇನೆ ಬೆಂಡೆಕಾಯಿ ಫ್ರೈ, ರಸ ಎಲ್ಲಾನು ಮಾಡಿಟ್ಟು ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆವಾಗ್ಲೇ ಚೋಟಿಗಿಳಿ ತುನಿಗುಬ್ಬಚ್ಚಿಯ ಅಂಗಡಿಯ ಹತ್ತಿರ ಬಂದ್ಲು. ತುನಿ, ನನಗೆ 1/4 kg ಬದ್ನೆಕಾಯಿ ಸಾರು ಹಾಗೇನೆ ಬೇಳೆ ಸಾಂಬಾರು ಎರಡೂನು ಕಟ್ಟು. ನಿನ್ನ ಅಡಿಗೆಯಲ್ಲಿ ಏನ್ ಮಾಯ ಮಾಡಿದೀಯ ಏನೋ ಗೊತ್ತಿಲ್ಲಮ್ಮ. ನನ್ನ ಬನ್ನುಗೆ ನಿನ್ ಸಾರು ತಿನ್ನದಿದ್ರೆ ನಿದ್ರೆನೇ ಬರೋದಿಲ್ಲ. ಆವಾಗ ಮಹಿ ಹದ್ದು ಅಲ್ಲಿಗೆ ಬಂದು, ಹೌದು ತುನಿ, ನಿನ್ನ ಕೈ ಅಡಿಗೆ ರುಚಿ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾನೇ ಸಂತೋಷ. ಆದ್ರೆ ಒಂದೇ ಒಂದು ಕಂಪ್ಲೇಂಟು, ಪ್ರತಿದಿನ ತರಕಾರಿ ಬೇಳೆ ಸೊಪ್ಪು ಅಂತಾನೆ ಅಡಿಗೆ ಮಾಡ್ತಾ ಇದೀಯಲ್ವಾ. ಇವತ್ತು ಹೇಗೋ ಭಾನುವಾರ ತಾನೆ, ಒಂದು ಚಿಕನ್ ಸಾರು ಅಥವಾ ಮಟನ್ನು ಏನೂ ಇಲ್ಲ ಅಂದ್ರೆ ಫಿಶ್ ಏನಾದ್ರೂ ಅಡಿಗೆ ಮಾಡ್ಬೋದಲ್ವಾ. ನಾವಂತೂ ಬಂದು ತಗೋತೀವಿ. ತುನಿ, ಮಗಿಯವರು ಹೇಳಿದ್ದು 100ಕ್ಕೆ 100 ಸತ್ಯ. ನೀನು ಪ್ರತಿದಿನ ತರಕಾರಿ ಸಾರು ಮಾಡ್ತಾ ಇದೀಯಲ್ವಾ, ನೀನು ನಾನ್ ವೆಜ್ ಮಾಡು. ಈ ಊರಲ್ಲಿ ಎಲ್ಲರೂ ನಿನ್ನ ಅಡುಗೆ ಕೈ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ನಾನ್ ವೆಜ್ ಮಾಡಿದ್ರು ನಿನಗೂ ವ್ಯಾಪಾರ ಆಗುತ್ತೆ, ನಮಗೂ ರುಚಿಯಲ್ಲಿ ಬದಲಾವಣೆ ಇರುತ್ತೆ. ಆವಾಗ ಟುನಿ ಸ್ವಲ್ಪ ಸಂಕೋಚದಿಂದ, ನೀವೆಲ್ಲರೂ ಕೇಳುವಾಗ ನನಗೂ ಕೂಡ ನಾನ್ ವೆಜ್ ಅಡಿಗೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಆದರೆ ನನಗೆ ತರಕಾರಿಯೇ ಅಡಿಗೆ ಮಾಡಿ ಮಾಡಿ ನಾನ್ ವೆಜ್ ಅಡಿಗೆ ಹೇಗೆ ಮಾಡೋದು ಅಂತ ಗೊತ್ತೇ ಇಲ್ಲ. ಆಮೇಲೆ ಆ ಮಾಂಸಕ್ಕೆ ಎಷ್ಟು ಉಪ್ಪು ಹಾಕೋದು, ಎಷ್ಟು ಖಾರ ಹಾಕೋದು, ಎಷ್ಟು ಮಸಾಲೆ ಹಾಕೋದು ಅಂತ ಏನೂ ಗೊತ್ತಾಗಲ್ಲ. ಅದರಿಂದನೇ ನಾನು ಕೂಡ ಮಾಡದೇ ಇದ್ದೀನಿ. ಆಮೇಲೆ ಯಾರಾದರೂ ಕಂಪ್ಲೇಂಟು ಅದು ಇದು ಅಂತ ಬಂದೋದ್ರೆ ಒಂದೇ ಸಲ ಹೆಸರು ಹಾಳಾಗುತ್ತೆ ಅಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಅಮ್ಮ, ಇವರೆಲ್ಲರೂ ಹೇಳ್ತಾ ಇದ್ದಾರೆ ಅಲ್ವಾ, ನಾವು ಕೂಡ ನಾನ್ ವೆಜ್ ಅಡಿಗೆ ಮಾಡೋಣ ಅಂತಾನೆ ನನಗೂ ಆಲೋಚನೆ ಆಗ್ತಿದೆ. ಅಮ್ಮ, ನೀವು ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಹಾಗಿರುವಾಗ ನಾನ್ ವೆಜ್ ಕೂಡ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಮ್ಮ, ನನಗೆ ನಂಬಿಕೆ ಇದೆ. ನಿಮಗೆ ಅಡಿಗೆ ಮಾಡೋದ್ರಲ್ಲಿ ಏನಾದರೂ ಸಹಾಯ ಬೇಕಂದ್ರೆ ಖಂಡಿತ ನಾನು ಸಹಾಯ ಮಾಡ್ತೀನಿ. ತುಣಿ, ನೋಡ್ದಾ, ನಿನ್ನ ಮಗಳೇ ನಿನಗೆ ಧೈರ್ಯವನ್ನು ತುಂಬ್ತಾ ಇದ್ದಾಳೆ. ಇವಾಗ ನೋಡು, ನಾವೆಲ್ಲರೂ ಹೇಳ್ತಾ ಇದ್ದೀವಿ ನೀನು ನಾನ್ ವೆಜ್ ಅಡಿಗೆ ಮಾಡು. ನಾವೆಲ್ಲರೂ ಮುಂದಿನ ಭಾನುವಾರ ಬಂದು ನಿನ್ ಜೊತೆಯಿಂದ ನಾನ್ ವೆಜ್ ಅಡಿಗೆನ ತಗೋತೀವಿ, ಸರಿನಾ? ವ್ಯಾಪಾರ ಎಲ್ಲನೂ ಮುಗಿದ್ಮೇಲೆ ಕಸ್ಟಮರ್ಸ್ ಎಲ್ರು ಅಲ್ಲಿಂದ ಹೋದ್ಮೇಲೆ ತುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಂದ ಮನೆಗೆ ಬಂದ್ರು. ಮನೆಗ್ ಬಂದ್ಮೇಲೆ ನಾಳೆ ಏನ್ ಅಡಿಗೆ ಮಾಡೋದು, ನಾನ್ ವೆಜ್ ಹೇಗೆ ಮಾಡೋದು, ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ಟುನಿ ಹಾಗೂ ಬುಜ್ಜಿ, ಇವರೆಲ್ಲ ಇಷ್ಟು ದೂರ ಹೇಳೋದ್ರಿಂದ ನನಗೂ ಕೂಡ ನಾನ್ ವೆಜ್ ಅಡಿಗೆ ಮಾಡಬೇಕು ಅಂತಾನೆ ಅನ್ಸುತ್ತೆ. ಆದರೆ ಮಾಂಸ ಆಗಲಿ ಮೀನಾಗಲಿ ಚೆನ್ನಾಗಿ ಅಡಿಗೆ ಮಾಡೋದಿದ್ರೆ ಆಮೇಲೆ ಎಲ್ಲರೂ ನನ್ನ ತಾನೇ ಬೈತಾರೆ, ಅದೇ ನಂಗೆ ಭಯ ಆಗ್ತಾ ಇದೆ. ಆವಾಗ ಬುಜ್ಜಿಗುಬ್ಬಚ್ಚಿ ಟುನಿನ ಸಮಾಧಾನ ಮಾಡಿ, ಅಮ್ಮ, ನೀನು ಮುಂದೆನೆ ತುಂಬಾನೇ ಭಯ ಪಟ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀಯ. ನಿನ್ ಕೈಯಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಬಗ್ಗೆ ನಿನಗೆ ಗೊತ್ತಿಲ್ಲಮ್ಮ, ಆದ್ರೆ ನಮಗೆಲ್ಲರಿಗೂ ಗೊತ್ತು. ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ. ಒಂದು ಕೆಲಸ ಮಾಡೋಣ, ಅಂದ್ರೆ ಏನ್ ಗೊತ್ತಮ್ಮ, ನಮ್ಮ ಮನೆಗೆ ಮಾತ್ರ ಅಡಿಗೆ ಮಾಡೋಣ. ಅಂದ್ರೆ ಇವತ್ತು ಮಾರ್ಕೆಟಿಗೆ ಹೋಗಿ ಮೀನನ್ನು ತಂದು ನಮಗೋಸ್ಕರ ಅಡಿಗೆ ಮಾಡಿ, ಅದು ಚೆನ್ನಾಗಿದ್ರೆ ಆಮೇಲೆ ಹೋಟೆಲಲ್ಲಿ ಕೂಡ ನಾವು ಮಾಂಸ ಸಾರು ಮೀನ್ ಸಾರನ್ನ ಮಾಡೋಣ. ಏನ್ ಹೇಳ್ತೀಯಮ್ಮ? ಆವಾಗ ಟುನಿಗೆ ಸ್ವಲ್ಪ ಧೈರ್ಯ ಬಂತು. ಸರಿ ಬುಜ್ಜಿ, ನೀನು ಇಷ್ಟು ದೂರ ಹೇಳೋದ್ರಿಂದ ನಾನ್ ಕೂಡ ಒಪ್ಕೋತೀನಿ. ಅದು ಏನಂದ್ರೆ, ನಾಳೆಯಿಂದನೇ ನಾನು ಮೀನ್ ಸಾರು ಮಾಡ್ಲಿಕ್ಕೆ ಕಲ್ತ್ಕೋತೀನಿ. ಆಮೇಲೆ ಕಲ್ತಾದ್ಮೇಲೆ ಹೋಟೆಲಲ್ಲಿ ಮಾಡ್ಬೋದು ಅಲ್ವಾ? ಹಾಗೆ ಆ ದಿನದಿಂದ ತುನಿಗುಬ್ಬಚ್ಚಿ ಯಾವಾಗ್ಲ ತರ ವೆಜ್ ಕರಿ ಪಾಯಿಂಟ್ ಅನ್ನ ನಡೆಸ್ಕೊಂಡೆ. ಹಾಗೇನೆ ಮನೆಯಲ್ಲಿ ಅವಳು ತನ್ನ ಗೆಳತಿಯ ಸಹಾಯದಿಂದ ಮೀನ್ ಸಾರು, ಮೀನ್ ಫ್ರೈ ಎಲ್ಲಾನು ಮಾಡಕ್ಕೆ ಕಲ್ತ್ಕೊಳ್ತಾ ಇದ್ಲು. ಪ್ರತಿದಿನ ರಾತ್ರಿ ಮೀನ್ ಸಾರು, ಮೀನ್ ಫ್ರೈ ಎಲ್ಲಾನು ಮಾಡಿ ಟುನಿ ಹಾಗೂ ಬುಜ್ಜಿ ಇಬ್ರು ತಿಂದು ನೋಡ್ತಾ ಇದ್ರು. ಹಾಗೆ ಒಂದ್ ವಾರದೊಳಗಡೆ ಮೀನ್ ಸಾರು ಹಾಗೂ ಮೀನ್ ಫ್ರೈ ಮಾಡಕ್ಕೆ ಟುನಿ ಕಲ್ತ್ಕೊಂಡ್ಲು. ಹೀಗಿರುವಾಗ ಅದೇ ಊರಿನಲ್ಲಿ ಚಿಚುಕಾಗಿಗೆ ಒಂದು ಚಿಕ್ಕ ಹೋಟೆಲ್ ಇತ್ತು. ತುನಿಗುಬ್ಬಚ್ಚಿ ಯಾವಾಗ ಕರಿ ಪಾಯಿಂಟ್ ನಡೆಸ್ತಾ ಇದ್ಲೋ ಆವಾಗ್ಲಿಂದ ಅವಳ ಹೋಟೆಲ್ಗೆ ಕಸ್ಟಮರ್ಸ್ ಯಾರು ಅಷ್ಟು ಬರ್ತಾ ಇರ್ಲಿಲ್ಲ. ಆದ್ರಿಂದ ಅವಳಿಗೆ ಟುನಿಯ ಮೇಲೆ ಕೋಪ, ದುರಾಸೆ ಎಲ್ಲಾನು ಇತ್ತು. ಹೀಗಿರುವಾಗ ಅವಳೊಂದಿನ ಅವಳ ಮನ್ಸಲ್ಲಿ,
ಆ ಈ ತುನಿಗೆ ದಿನದಿಂದ ದಿನಕ್ಕೆ ದುರಂಕಾರ ಜಾಸ್ತಿ ಆಗ್ತಾ ಇದೆ. ಅವಳು ವೆಜ್ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ಲು, ಇವಾಗ ನಾನ್ ವೆಜ್ ಅಡಿಗೆ ಮಾಡ್ಲಿಕ್ಕೆ ಕೂಡ ಕಲಿತಾ ಇದ್ದಾಳಂತೆ. ಅದಕ್ಕೇನೆ ದಿನದಿಂದ ದಿನಕ್ಕೆ ನನ್ನ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ನನ್ನ ವ್ಯಾಪಾರ ಎಲ್ಲ ಇವಳಿಂದ ಹಾಳಾಗ್ತಾ ಇದೆ. ಇದಕ್ಕೆ ಒಂದೇ ಒಂದು ಪ್ಲಾನ್ ಮಾಡಕ್ಕಾಗೋದು. ಹೇಗಾದ್ರೂ ತುನಿಯ ವ್ಯಾಪಾರವನ್ನು ಬದಿಗಿಟ್ಟು ನನ್ನ ವ್ಯಾಪಾರ ಚೆನ್ನಾಗಿ ಬರುವ ರೀತಿ ಏನೋ ಒಂದು ಮಾಡ್ಲೇಬೇಕು. ಅದಕ್ಕೆ ಒಂದು ಪ್ಲಾನ್ ಮಾಡ್ಲೇಬೇಕು. ಮರುದಿನ ಮಧ್ಯಾಹ್ನದ ಸಮಯ ಯಾವಾಗ ತರ ಪಕ್ಷಿಗಳು ಎಲ್ರು ಕೂಡ ಕರಿ ಪಾಯಿಂಟ್ ಹತ್ರ ಅವ್ರಿಗೆ ಬೇಕಾಗಿರೋ ಎಲ್ಲಾನು ತಗೊಳ್ತಿದ್ರು. ಆವಾಗ ಚಿಚುಕಾಗೇನು ಅವಳಿಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಟುನಿಯ ಅಂಗಡಿಯ ಹತ್ತಿರ ಬಂದ್ಲು. ಆವಾಗ ಚಿಚುಕಾಗೆ ನಗುತ್ತಾ, ಹಾಯ್ ತುನಿ, ಇವತ್ತು ಏನ್ ಅಡಿಗೆ ಮಾಡಿದೀಯಾ? ನೀನ್ ಏನ್ ಅಡಿಗೆ ಮಾಡಿದೀಯೋ ಅಂತ ನನಗ್ ಗೊತ್ತಿಲ್ಲಮ್ಮ, ಆದ್ರೆ ನಿನ್ನ ಅಂಗಡಿಯಿಂದ ಘಮಘಮ ವಾಸನೆ ಬರ್ತಾ ಇದೆ. ಇವತ್ತು ನನಗೆ ಅಡಿಗೆ ಮಾಡಕ್ಕೆ ಮನ್ಸಿಲ್ಲ, ಅದಕ್ಕೆ ನಿನ್ ಜೊತೆ ತಗೊಂಡೋಗೋಣ ಅಂತ ಬಂದೆ. ನನಗೆ ಆಲೂಗಡ್ಡೆ ಕುರ್ಮಾನು ಸಾಂಬಾರು ಕೊಡು. ಟುನಿ ಆಶ್ಚರ್ಯದಿಂದಾನೂ ಸಂತೋಷದಿಂದಾನೂ, ಅರೆ ಚಿಚ್ಚು, ನಿಜನಾ? ನೀನು ನನ್ನ ಅಂಗಡಿಗೆ ಬರ್ತಾ ಇರೋದು ಇದೇ ಮೊದಲನೇ ಸಲ. ಸರಿ, ನಾನು ನೀನ್ ಕೇಳಿರುವ ಆಲೂಗಡ್ಡೆ ಕುರ್ಮಾ ಆಮೇಲೆ ಟೊಮೆಟೊ ರಸ ಎಲ್ಲನೂ ಪ್ಯಾಕ್ ಮಾಡಿದೀನಿ. ಏನಾದ್ರೂ ತಪ್ಪುಗಳಿದ್ರೆ ಹೇಳು, ತಿದ್ಕೋತೀನಿ. ಚಿಚುಕಾಗೆ ಸಾರ್ ತಗೊಂಡು ನಗುತ್ತಾ, ತಪ್ಪ? ನಿನ್ನ ಅಡಿಗೆಯಲ್ಲಿ ತಪ್ಪು ಹೇಳಲು ಸಾಧ್ಯ ಇದೆಯಾ? ನಾನು ಮನೆಗೋಗಿ ಆರಾಮವಾಗಿ ತಿಂದು ನಾಳೆ ಹೇಳ್ತೀನಿ. ಚಿಚುಕಾಗೆ ಆ ಸಾರನ್ನ ಮನೆಗ್ ತಗೊಂಡು ಹೋಗಿ ಅವಳು ಮೊದ್ಲೇ ಮನೇಲಿ ಸತ್ತೋಗಿರುವ ಒಂದು ಹುಳನ ತೆಗ್ದಿಟ್ಟಿದ್ಲು. ಆ ಹುಳನ ಆ ಸಾರಿನಲ್ಲಿ ಹಾಕಿ ಅದನ್ನ ಮಿಕ್ಸ್ ಮಾಡಿ ಪುನಃ ಆ ಬಾಕ್ಸ್ ಅನ್ನ ಕ್ಲೋಸ್ ಮಾಡಿ ಟುನಿಯ ಅಂಗಡಿ ಹತ್ರ ತಗೊಂಡ್ ಬಂದು ಬರೋ ದಾರಿಯಿಡಿ ಅವಳು ಜೋರಾಗಿ ಟುನಿನ ಬೈಕೊಂಡೇ ಬಂದ್ಲು. ಆ ಶಬ್ದ ಎಲ್ಲರ ಕಿವಿಯಲ್ಲೂ ಬೀಳ್ತಾ ಇತ್ತು. ಈಗಾಗ್ಲೇ ಟುನಿಯ ಕರಿ ಪಾಯಿಂಟ್ ಹತ್ರ ಸಾರ್ ತಗೊಳ್ಳೋದಕ್ಕೋಸ್ಕರ ಸುಮಾರು ಪಕ್ಷಿಗಳು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಅದರಲ್ಲಿ ಮಹಿಹದ್ದು, ಚೋಟು ಹಾಗೂ ಲೂಸಿ ಪಾರಿವಾಳನೂ ಇದ್ರು. ಅಯ್ಯೋ ದೇವ್ರೆ, ಇವಳು ನನ್ನ ಸಾಯಿಸ್ಬೇಕು ಅಂತ ಇದ್ರಲ್ಲಿ ಏನೋ ಬೆರೆಸಿದಾಳೆ. ತಿನ್ಮೇಲೆ ನನಗೆ ಏನೇನೋ ಆಗ್ತಾ ಇದೆ, ದಯವಿಟ್ಟು ನನ್ನ ಕಾಪಾಡಿ. ಆವಾಗ ಟುನಿ ಗುಬ್ಬಚ್ಚಿ ಚಿಚು ಹತ್ರ ಬಂದು, ಏನಾಯ್ತು ಚಿಚ್ಚು? ಯಾಕೆ ಹಾಗೆ ಕಿರ್ಚ್ತಾ ಇದೀಯಾ? ಏನಾಯ್ತು ನಿಂಗೆ? ಚಿಚು ತುಂಬಾ ಕೋಪದಿಂದ, ಅಯ್ಯಯ್ಯೋ, ನೀನ್ ನನ್ನ ಮುಟ್ಬೇಡ, ನನ್ನ ಕೊಲ್ಲಿಗೋಸ್ಕರ ಪ್ಲಾನ್ ಮಾಡ್ತಾ ಇದೀಯಾ? ಅಯ್ಯೋ ಸ್ನೇಹಿತರೆ, ಎಲ್ಲರೂ ಬನ್ನಿ ಇಲ್ಲಿ ನೋಡಿ. ನಾನು ತುನಿ ಜೊತೆ ಆಲೂಗಡ್ಡೆ ಕುರ್ಮನ ತಗೊಂಡೋಗಿದ್ದೆ. ಒಂದು ತುತ್ತು ತಿಂದು ಇನ್ನೊಂದು ತುತ್ತು ತಿನ್ನೋಣ ಅಂತ ನೋಡುವಾಗ ಅದರಲ್ಲಿ ದೊಡ್ಡ ಹುಳ. ಅಯ್ಯೋ ದೇವ್ರೆ, ಅದನ್ನ ಎಲ್ಲ ತಿಂದಿದ್ರೆ ಇವತ್ತು ಇಷ್ಟೊತ್ತಿಗೆ ನಾನು ಸತ್ತು ಮಣ್ಣಾಗ್ತಾ ಇದ್ದೆ. ದೇವ್ರೇ. ಆವಾಗ ಚೋಟುಗಿಳಿ ಬಾಕ್ಸ್ ನ ನೋಡಿ ಶಾಕ್ ಆಗಿ, ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ಹುಳ! ಏನ್ ತುನಿ, ನೀನು ತರಕಾರಿ ಎಲ್ಲ ಕಟ್ ಮಾಡುವಾಗ ನೋಡೋದಿಲ್ವಾ? ಇಷ್ಟೊಂದು ಅಸಹ್ಯವಾಗಿ ಅಡಿಗೆ ಮಾಡ್ತೀಯಾ? ನೋಡು ಎಷ್ಟು ದೊಡ್ಡ ಹುಳ ಇದೆ ಅಂತ. ಮಹಿಹದ್ದು ಕೋಪದಿಂದ ಅವಳ ಕೈಲಿಟ್ಕೊಂಡಿದ್ದ ಆ ಸಾರಿನ ಕವರ್ನ ಬಿಸಾಕಿ, ತುನಿ, ಪ್ರತಿದಿನ ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತೀಯ ಅಂತ ತಾನೇ ನಾವೆಲ್ಲರೂ ನಿನ್ನನ್ನು ನಂಬಿ ನಿನ್ನತ್ರ ಬಂದು ಸಾರ್ ತಗೊಳ್ಳೋದು. ನಮ್ಮ ಮಕ್ಕಳಿಗೆಲ್ಲ ಈ ರೀತಿ ಅಡಿಗೆ ಮಾಡಿ ಕೊಡ್ತಾ ಇದೆಯಲ್ಲ, ನೀನ್ ಮಾಡೋದು ಸರಿನಾ? ಪಾಪ ಟುನಿಗುಬ್ಬಚ್ಚಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ಕೈ ಮುಗ್ದು, ನನ್ನ ನಂಬಿ ಚೋಟು ಮಗಿಯವ್ರೆ, ನನ್ನನ್ನು ನಂಬಿ. ನಾನು ಅಡಿಗೆ ಮಾಡ್ಲಿಕ್ಕೆ ಮುಂಚೆ 3 ಸಲ ತರಕಾರಿನ ಚೆನ್ನಾಗಿ ತೊಳೆದು ಬಿಟ್ಟೆ, ಆಮೇಲೆ ಅಡಿಗೆ ಮಾಡೋದು. ಇಷ್ಟು ವರ್ಷ ಆಯ್ತಲ್ವಾ, ಇಷ್ಟು ವರ್ಷ ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಒಂದು ದಿನ ಆದ್ರೂ ಈ ರೀತಿ ಕಂಪ್ಲೇಂಟ್ ಬಂದಿರುತ್ತಾ? ನೀವೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇದ್ರಲ್ಲಿ ನನ್ ತಪ್ಪಿಲ್ಲ. ಆ ಹುಳ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಆವಾಗ ಚಿಚು ಕೋಪದಿಂದ, ಆಹಾ, ಓಹೋ, ನೀನು ಈ ರೀತಿ ಎಲ್ಲ ನಾಟಕ ಮಾಡಿದ್ರೆ ನೀನು ತಪ್ಪು ಮಾಡಿಲ್ಲ ಅಂತ ಅರ್ಥನಾ? ಹಾಗಾದ್ರೆ ನೀನು ಹೇಳುವ ರೀತಿ ನಾನೇ ಅಡಿಗೆ ಮಾಡಿ ಅದರಲ್ಲಿ ಹುಳನ ಹಾಕಿ ತಗೊಂಬಂದಿದ್ದೀನಿ ಅಂತ ನೀನು ಹೇಳ್ತಾ ಇದ್ದೀಯಾ? ಇಲ್ಲಿ ನೋಡಿ, ಇನ್ ಮುಂದೆ ಯಾರು ಕೂಡ ಈ ತುನಿ ಜೊತೆ ಸಾರ್ನ ತಗೋಬೇಡಿ. ಹಾಗೆ ತಗೊಂಡ್ರೆ ಸಾಯ್ಬೇಕಾಗಿದೆ. ನಾನಂತೂ ತಗೊಳ್ಳಲ್ಲಪ್ಪ. ಚಿಚ್ಚುಕಾಗೆ ಹೇಳೋದು ಕೂಡ ನಿಜಾನೇ. ತುನಿ, ಇವಾಗೆಲ್ಲ ನೀನು ಹಣದ ಮೇಲೆ ಇರುವ ಆಸೆಯಿಂದ ಚೆನ್ನಾಗಿ ಕ್ಲೀನಾಗಿ ಅಡಿಗೆನೂ ಮಾಡ್ತಾ ಇಲ್ಲ, ಹೇಗೇಗೋ ಅಡಿಗೆ ಮಾಡ್ತಾ ಇದೀಯ. ಇನ್ ಮುಂದೆ ಯಾರು ಕೂಡ ನಿನ್ನ ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ. ಬನ್ನಿ, ನಾವೆಲ್ಲರೂ ಚಿಚ್ಚುವಿನ ಅಂಗಡಿಗೆ ಹೋಗೋಣ. ಚಿಚುಕಾಗೆ ಹಾಕಿದ ನಾಟಕ ಸಕ್ಸಸ್ ಆಗಿತ್ತು. ಪಕ್ಷಿಗಳು ಎಲ್ರು ಕೂಡ ಟುನಿ ಕೊಟ್ಟ ಸಾರನ್ನ ಎತ್ತಿ ಬಿಸಾಕಿ ಟುನಿನ ಬೈಕೊಂಡು ಅಲ್ಲಿಂದ ಹೋದ್ರು. ಪಾಪ ಆ ದಿನ ಮಾಡಿದ ಸಾರು, ಅನ್ನ, ಪಲ್ಯ ಎಲ್ಲಾನು ವೇಸ್ಟ್ ಆಯ್ತು. ಟುನಿಗೆ ಏನ್ ಮಾಡ್ದಂತಾನೆ ಅರ್ಥ ಆಗ್ಲಿಲ್ಲ. ಆ ದಿನದಿಂದ ಸುಮಾರು ದಿನಗಳ ತನಕ ಟುನಿಯ ಅಂಗಡಿಯ ಹತ್ತಿರ ಯಾರು ಕೂಡ ಬರ್ಲೇ ಇಲ್ಲ. ಪಾಪ ಟುನಿ ಎಷ್ಟೇ ಖರ್ಚು ಮಾಡಿದ್ರು ಎಲ್ಲಾನು ಮಾಡಿದ್ರು ಕೂಡ ಎಲ್ಲಾನು ಹಾಳಾಗ್ತಾ ಇತ್ತು. ಟುನಿಗೆ ಅವಳ ವ್ಯಾಪಾರ ತುಂಬಾನು ನಷ್ಟ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ
ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಅವ್ರ ಮನೆಯ ವರಾಂಡದಲ್ಲಿ ಕೂತ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ನೋಡ್ದ ಬುಜ್ಜಿ, ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಇಷ್ಟು ವರ್ಷ ನಾನು ತುಂಬ ನಿಯತ್ತಾಗಿ ಕೆಲಸ ಮಾಡಿದೆ, ಆದರೆ ಆ ಚಿಚ್ಚುವಾಡಿದ ನಾಟಕವನ್ನು ನಂಬಿ ಎಲ್ಲ ಪಕ್ಷಿಗಳು ನನ್ನ ಮೋಸಗಾರ್ತಿ ಅಂತ ನನಗೆ ದೊಡ್ಡ ಹೆಸರನ್ನೇ ತಂದು ಕೊಟ್ಬಿಟ್ಟಿದ್ದಾರೆ. ಕೈಯಲ್ಲಿ ಹಣ ಇಲ್ಲ, ಇವಾಗ ಏನ್ ಮಾಡೋದು? ಕೂಲಿ ಕೆಲ್ಸಕ್ಕೆ ಹೋಗೋದಾ? ಬುಜ್ಜಿ ತುಂಬಾ ಬೇಜಾರಿಂದ, ಅಮ್ಮ, ಯಾಕಮ್ಮ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು? ನಮ್ಮ ಕೈಯಲ್ಲಿ ವಿದ್ಯೆ ಇರುವಾಗ ನಮಗೆ ಯಾಕಮ್ಮ ಈ ರೀತಿ ಪರಿಸ್ಥಿತಿ? ನಮ್ಮ ಅಂಗಡಿಗೆ ಚಿಚ್ಚು ಆಡಿದ ನಾಟಕದಿಂದ ವ್ಯಾಪಾರ ಆಗ್ತಾ ಇಲ್ಲ. ಪರವಾಗಿಲ್ಲ, ನಾವು ಬೇರೆ ಏನಾದ್ರೂ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಣ. ಖಂಡಿತವಾಗಿ ನಮಗೆ ಒಂದು ದಾರಿ ಬರುತ್ತೆ. ನೀವು ನಂಬಿಕೆಯಿಂದ ಇರಿ. ಹಾಗೆ ಅವರು ಮಾತಾಡ್ತಾ ಇದ್ದಾಗ್ಲೇ ಆ ಊರಿನಲ್ಲಿ ಬಾಳ್ತಾ ಇದ್ದ ಕುಹು ಅಲ್ಲಿಗೆ ಬಂದ್ಲು. ಕುಹು ಕೂಡ ತುಂಬಾನೇ ಬೇಜಾರಿಂದ ಇದ್ಲು. ತುನಿ, ಹೇಗಿದೀಯಾ? ನಿನ್ನ ವ್ಯಾಪಾರ ಎಲ್ಲ ಕಳ್ಕೊಂಡೆ ಅಂತ ಗೊತ್ತಾಯ್ತು. ನಾನ್ ನಿನ್ ಜೊತೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋಣ ಅಂತಾನೆ ಬಂದಿದ್ದು. ತುನಿ, ನಮ್ಮ ಅತ್ತೆ ಊರಲ್ಲಿ ನಮ್ಮ ಮಾವಯ್ಯನಿಗೆ ಆರೋಗ್ಯ ಸರಿ ಇಲ್ಲ ಅಂತ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತು ತಾನೆ, ನಾನು ನನ್ನ ಕೆರೆಯಲ್ಲಿ ಮೀನು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೆ ಅಂತ. ನನ್ನ ಬಾವಿಯಲ್ಲಿ ತುಂಬಾನೇ ಮೀನುಗಳಿದೆ. ಇವಾಗ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಾದ ಅವಶ್ಯಕತೆ ಇರೋದ್ರಿಂದ ಅದನ್ನ ಯಾರು ನೋಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಇಷ್ಟಪಟ್ರೆ ನಾನು ಆ ಬಾವಿಯನ್ನು ನಿನಗೆ ಮಾರಾಟ ಮಾಡ್ತೀನಿ. ಅದರಲ್ಲಿರುವ ಮೀನನ್ನು ಮಾರಾಟ ಮಾಡಿದ್ರೆ ನಿಂಗೆ ಒಳ್ಳೆ ಲಾಭ ಬರುತ್ತೆ. ಆವಾಗ ಬುಜ್ಜಿ ಗುಬ್ಬಚ್ಚಿ ಸಂತೋಷದಿಂದ, ಅಮ್ಮ, ನೋಡಿದ್ರ, ಆ ದೇವರು ನಮಗೆ ಒಳ್ಳೆ ದಾರಿಯನ್ನು ಕುಹು ಆಂಟಿಯ ಮೂಲಕ ತೋರಿಸಿದ್ದಾರೆ. ಕುಹು ಆಂಟಿ, ಆ ನದಿಯನ್ನು ನಾವೇ ತಗೋತೀವಿ. ನೀವು ಆ ನದಿಯನ್ನು ನಮಗೆ ಮಾರಬೇಡಿ. ಟುನಿ ಆಶ್ಚರ್ಯದಿಂದ, ಬುಜ್ಜಿ, ಏನ್ ಮಾತಾಡ್ತಿದೀಯ? ಮೀನು ಕೆರೆಯ? ನಮಗೆ ಮೀನ್ ಹಿಡಿಯಕ್ಕೆ ಗೊತ್ತಿಲ್ಲ. ಅದು ಅಲ್ಲದೆ ಹಸಿ ಮೀನನ್ನು ಈ ಊರಲ್ಲಿ ಯಾರು ತಗೋತಾರೆ? ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀವು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ ಅಮ್ಮ. ನಿಮ್ನ ಹಸಿ ಮೀನು ಮಾರಾಟ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಕೆರೆಯಿಂದ ಮೀನನ್ನು ನಾನ್ ನಿಮ್ಗೆ ಹಿಡಿದು ಕೊಡ್ತೀನಿ. ಪ್ರತಿದಿನ ಮೀನ್ ಹಿಡಿಯೋದ್ರಲ್ಲಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಹಾಗೆ ಹಿಡಿದ ಮೀನನ್ನು ನೀವು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಒಂದು ಸಣ್ಣದಾಗಿ ಟೆಂಟ್ ಹಾಕೊಂಡು ಒಂದು ಅಂಗಡಿಯನ್ನು ಆರಂಭಿಸೋಣ. ನಮ್ಮ ಊರಿನ ಪಕ್ಷಿಗಳಿಗೆ ಮೀನ್ ಸಾರು ಅಂದ್ರೆ ಎಷ್ಟೊಂದು ಇಷ್ಟ ಅಂತ ನಿಮಗೆ ಗೊತ್ತು ತಾನೆ. ಮತ್ತೆ ನೀವು ಅಲ್ಲಿ ಮೀನ್ ಸಾರು ಹಾಗೇನೆ ಕ್ರಿಸ್ಪಿಯಾಗಿರುವ ಫಿಶ್ ಫ್ರೈ ಅನ್ನು ಅಲ್ಲೇ ಮಾಡಿ ಹಾಗೇನೆ ನಾವು ಮಾರಾಟ ಮಾಡೋಣ. ಆ ಚಿಚ್ಚು ಮಾಡಿದ ತಪ್ಪಿಗೆ ನಮ್ಮ ಮೇಲೆ ಯಾವ ತಪ್ಪು ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ನಮಗೆ ಇದೇ ಸರಿಯಾದ ದಾರಿ. ತುನಿ, ಬುಜ್ಜಿ ಹೇಳದೇನೋ ನಿಜಾನೇ. ಕಣ್ಣ ಮುಂದೆನೆ ಮೀನು ಹಿಡಿದು ಅಲ್ಲೇ ತೊಳೆದು ಕ್ಲೀನ್ ಮಾಡಿ ಅಡಿಗೆ ಮಾಡೋದು ಅಂದ್ರೆ ಸಾಧಾರಣವಾದ ವಿಷಯನಾ? ಈ ಅವಕಾಶನ ನೀನ್ ಮಿಸ್ ಮಾಡ್ಕೋಬೇಡ. ಆವಾಗ ಟುನಿ ಗುಬ್ಬಚ್ಚಿ ಆಸೆಯಿಂದ, ನೀನು ಹೇಳೋದು 100ಕ್ಕೆ 100 ಸತ್ಯ. ನನ್ನ ಕೈ ರುಚಿ ಅಡಿಗೆ ಏನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ನನ್ನ ನಿಜಾಯಿತಿಯನ್ನು ಪ್ರೂಫ್ ಮಾಡಿ ತೋರಿಸ್ಲಿಕ್ಕೆ ಇದೇ ನನಗೆ ಸರಿಯಾದ ದಾರಿ. ಆ ನದಿಯನ್ನು ನನಗೆ ಮಾರಾಟ ಮಾಡು. ನನ್ನ ಕೈಯಲ್ಲಿ ಹಣ ಬಂದ ತಕ್ಷಣ ಆ ಹಣವನ್ನು ನಾನು ನಿನ್ಗೆ ಕಳಿಸ್ಕೊಡ್ತೀನಿ. ಹಾಗೆ ಕುಹುವಿನ ಹತ್ತಿರ ಆ ಕೊಳನ ತಗೊಂಡ್ಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಮರುದಿನ ತುಂಬಾನು ಉತ್ಸಾಹದಿಂದ ಆ ಕೊಳದ ಹತ್ತಿರ ಬಂದು ಅಲ್ಲಿ ಚಿಕ್ಕದಾಗಿ ಒಂದು ಟೆಂಟ್ ಅನ್ನ ಹಾಕಿದ್ರು. ಅದ್ರೊಳಗಡೆ ಅವ್ರು ಅಡಿಗೆ ಮಾಡಕ್ಕೆ 2 ಮಣ್ಣಿನ ಒಲೆಗಳನ್ನ ಇಟ್ರು. ಆಮೇಲೆ ಬುಜ್ಜಿ ಗುಬ್ಬಚ್ಚಿ ಹೋಗಿ ಆ ಕೊಳದಲ್ಲಿ ಬಲೆ ಹಾಕಿ ಮೀನ್ ಹಿಡಿಯಕ್ಕೆ ಶುರು ಮಾಡಿದ್ಲು. ಟುನಿ ಅವಳು ಹಿಡಿದ ಮೀನುಗಳನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಫ್ರೈಗೆ ಬೇಕಾಗಿರುವ ಹಾಗೇನೆ ಸಾರಿಗೆ ಬೇಕಾಗಿರುವ ಮ್ಯಾರಿನೇಷನ್ ಎಲ್ಲಾನು ಮಾಡಿಟ್ಲು. ಸಂಜೆ ಸಮಯ ಮೆಲ್ಲೆ ಗಾಳಿ ಬೀಸಿ ಮಳೆ ಮೆಲ್ಲೆ ಬರ್ತಾ ಇದ್ದ ಆ ಸಮಯದಲ್ಲಿ ಬುಜ್ಜಿ ಹಾಗೂ ಟುನಿ ಇಬ್ರು ಸೇರಿ ಒಲೆಯಲ್ಲಿ ಎಣ್ಣೆ ಇಟ್ಟು ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದ ಫ್ರೈ ಮೀನುಗಳನ್ನ ಹಾಕಿ ಹುರಿತಾ ಇದ್ರು. ಆಮೇಲೆ ಇನ್ನೊಂದೊಲೆಯಲ್ಲಿ ಘಮಘಮ ಪರಿಮಳ ಬರುವ ಮೀನ್ಸಾರು ಕೂಡ ಕುದಿತಾ ಇತ್ತು. ಬುಜ್ಜಿ, ಯಾರಾದ್ರೂ ಬರ್ತಾರೆ ಅಂತ ನೀನು ನಂಬ್ಕೊಂಡಿದೀಯಾ? ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಯಾರು ಬರಲ್ಲ ಅನ್ಕೋತೀನಿ. ಅಮ್ಮ, ನೀವು ಮನಸ್ಸಿಟ್ಟು ಅಡಿಗೆಯನ್ನು ಮಾತ್ರ ಮಾಡಿ. ಮಳೆ ಬೇರೆ ಬರ್ತಾ ಇದೆ, ಖಂಡಿತವಾಗಿ ಯಾರಾದ್ರೂ ಬರ್ತಾರೆ. ನೀವು ಅಡಿಗೆ ಮಾಡುವ ಘಮಘಮ ಸುವಾಸನೆ ಈ ಮಳೆಯಲ್ಲಿ ಊರೆಲ್ಲ ಹಬ್ತಾ ಇದೆ. ಖಂಡಿತವಾಗಿ ಈ ಸುವಾಸನೆಯನ್ನು ಗಮನಿಸಿದ ಯಾವುದೇ ಪಕ್ಷಿಗಳಾದ್ರೂ ಖಂಡಿತವಾಗಿ ಇಲ್ಲಿ ಬಂದು ತಗೊಂಡೋಗ್ತಾರೆ. ಬುಜ್ಜಿ ಹೇಳಿದ ಹಾಗೇನೆ ಬೀಸ್ತಾ ಇದ್ದ ಗಾಳಿಯಲ್ಲಿ ಆ ಫಿಶ್ ಫ್ರೈ ವಾಸನೆ ಹಾಗೂ ಆ ಮೀನಿನ ಸಾರಿನ ವಾಸನೆ ಬೆರೆಸಿ ಎಲ್ಲರ ಹತ್ರನೂ ಹೋಗ್ತಾ ಇತ್ತು. ಊರಿನ ಮಧ್ಯದಲ್ಲಿ ಟುನಿಯ ಕರಿ ಪಾಯಿಂಟ್ ಮುಂದ್ಗಡೆ ಇದ್ದ ಮರದ ಕೆಳಗಡೆ ಲೂಸಿ, ಮಹಿ ಹಾಗೂ ಚೋಟು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು.
ಅಬ್ಬಾ, ಏನಿದು ಸುವಾಸನೆ? ಯಾರೋ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮೀನ್ ಫ್ರೈ, ಮೀನ್ ಸಾರು ಮಾಡ್ತಾ ಇರುವ ಹಾಗಿದೆ. ಹೌದು ಲೂಸಿ, ಈ ಮಳೆಗೆ ಬಿಸಿ ಬಿಸಿ ಮೀನ್ ಸಾರನ್ನು ತಿನ್ನೋದು ಅಂದ್ರೆ ಎಷ್ಟೊಂದು ಅದ್ಭುತವಾಗಿರುತ್ತೆ. ಸರಿ ಸರಿ, ಈ ಸುವಾಸನೆ ನದಿಯ ಕಡೆಯಿಂದನೇ ಬರ್ತಾ ಇದೆ. ಯಾರೋ ಅಡಿಗೆ ಮಾಡ್ತಿರುವ ಹಾಗಿದೆ, ಬಾ ಹೋಗೋಣ. ಹಾಗೆ ಅವರೆಲ್ಲರೂ ವಾಸನೆ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಹುಡುಕೊಂಡು ಹೋಗ್ತಾ ಇದ್ದಾಗ ಕೊಳದ ತೀರದಲ್ಲಿ ತುನಿಗುಬ್ಬಚ್ಚಿ ಬಿಸಿ ಬಿಸಿಯಾಗಿ ಮೀನ್ ಸಾರು ಹಾಗೂ ಮೀನ್ ಫ್ರೈ ಅನ್ನ ಮಾಡಿಟ್ಟಿದ್ಲು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ತುನಿ, ನೀನಾ? ನಾನ್ ವೆಜ್ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ದೆ, ಇವಾಗ ನೋಡಿದ್ರೆ ಮಾಡ್ತಾ ಇದೀಯಾ? ಮೊದಲು ನಂಗೆ ತುಂಬಾ ಹಸಿವಾಗ್ತಾ ಇದೆ. ಮೊದಲು ನನಗೆ ಫಿಶ್ ಫ್ರೈ, ಫಿಶ್ ಕರಿ ಎರಡೂ ಕೊಡು, ಎಷ್ಟಾದ್ರೂ ಪರವಾಗಿಲ್ಲ. ಆವಾಗ ತುನಿಗುಬ್ಬಚ್ಚಿ ನಗುತ್ತಾ, ಚೋಟು ತಗೋ, ಬಿಸಿ ಬಿಸಿ ಮೀನ್ ಫ್ರೈ. ಇದನ್ನ ಬುಜ್ಜಿಯೇ ಸ್ವತಃ ಫ್ರೆಶ್ ಆಗಿ ಇಲ್ಲಿಂದ ಹಿಡ್ದಿರೋದು. ಇದರಲ್ಲಿ ಹುಳ ಆಗ್ಲಿ ಯಾವುದೇ ಆಗ್ಲಿ ಏನು ಇರಲ್ಲ. ಮಹಿಹದ್ದು ಆ ಫಿಶ್ ಫ್ರೈನ ಸ್ವಲ್ಪ ತಿನ್ನೋಡಿ ಕಣ್ಮುಚ್ಕೊಂಡು, ಅದ್ಭುತ ತುನಿ, ಇಂತಹ ಮೀನ್ ಫ್ರೈನ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ತಿಂದೇ ಇಲ್ಲ. ಮೀನಿಗೆ ಮಸಾಲೆಲ್ಲ ಪರ್ಫೆಕ್ಟ್ ಆಗಿದೆ. ಅವತ್ತು ಚಿಚ್ಚು ನಿನ್ನ ಅಡಿಗೆಯಲ್ಲಿ ಕಲಬೆರಕೆ ಇದೆ, ಹುಳ ಇದೆ ಅಂತ ಹೇಳಿದಾಗ ನಾವು ಸುಮ್ಮನೆ ಆ ಚಿಚ್ಚುನ ನಂಬಿಬಿಟ್ಟು. ಆದ್ರೆ ನಿನ್ನ ನಿಜ ಐತಿಯಾ, ಈ ಕೆಲಸವನ್ನು ನೋಡಿದಾಗ ನೀನು ಯಾವತ್ತೂ ಕೂಡ ಈ ರೀತಿ ಮಾಡಲ್ಲ ಅಂತ ಗೊತ್ತಾಯ್ತು. ನಿನ್ನ ಹೆಸರನ್ನು ಹಾಳು ಮಾಡ್ಲಿಕ್ಕೇನೆ ಚಿಚ್ಚು ಹಾಗೆ ಮಾಡಿದ್ದು ಅಂತ ಇವತ್ತು ನಮಗೆ ಕ್ಲಾರಿಟಿ ಬಂತು. ನಮ್ಮನ್ನು ಕ್ಷಮಿಸು. ಹೌದು ತುನಿ, ಆ ಚಿಚ್ಚು ಹತ್ರ ಬೆಲೆನೂ ಜಾಸ್ತಿ, ಕ್ವಾಲಿಟಿಯೂ ಚೆನ್ನಾಗಿಲ್ಲ. ಇನ್ನು ಮುಂದೆ ನಾವು ಆ ಚಿಚ್ಚು ಅಂಗಡಿಗೆ ಹೋಗೋದೇ ಇಲ್ಲ. ಇನ್ನು ಪ್ರತಿದಿನ ನಿನ್ನ ಅಂಗಡಿಗೆ ಬರ್ತೀವಿ ನಾವು. ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ, ಬುಜ್ಜಿ ಇನ್ನೂ ಒಂದು ಫ್ರೈ 2 ಪ್ಲೇಟ್ ಕೊಡು. ಆವಾಗ ಬುಜ್ಜಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ, ತಗೊಳ್ಳಿ ಲೂಸಿ ಆಂಟಿ, ನಮ್ಮಮ್ಮ ಕೈ ರುಚಿಗೆ ಯಾರು ಕೂಡ ಬರಕ್ಕಾಗಲ್ಲ. ಆ ದಿನದಿಂದ ತುನಿಗುಬ್ಬಚ್ಚಿಯ ವ್ಯಾಪಾರ ಪುನಃ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ತುನಿಯ ಕೈಯಲ್ಲಿ ತುಂಬಾ ಹಣನೂ ಸಿಗ್ತಾ ಇತ್ತು. ಚಿಚುಕಾಗೆ ವ್ಯಾಪಾರ ಪುನಃ ಕೂಡ ನಷ್ಟ ಆಯ್ತು. ಚಿಚುಕಾಗೆ ಮಾಡಿದ ತಪ್ಪನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ಆದ್ರಿಂದ ಇವಾಗ ಟುನಿಗೆ ಎಲ್ರೂ ಸಪೋರ್ಟ್ ಮಾಡ್ತಾ ಇದ್ರು. ಟುನಿ ಮೀನ್ ಸಾರು, ಮೀನ್ ಫ್ರೈ ಎಲ್ಲಾನು ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿದ್ಲು. ದೇವ್ರು ಒಂದ್ ಬಾಗಿಲನ್ನ ಮುಚ್ಚಿದ್ರೆ ಇನ್ನೊಂದ್ ಬಾಗಿಲನ್ನ ತೆರಿತಾನೆ ಅಂತ ದೊಡ್ಡವರು ಹೇಳ್ತಾ ಇದ್ರು. ಕುಹು ಬಾತುವಿನ ಮೂಲಕ ಇನ್ನೊಂದ್ ಬಾಗಿಲು ಕೂಡ ತೆರೀತು. ಪಕ್ಷಿಗಳ ಗ್ರಾಮ ತುಂಬಾ ಚಿಕ್ಕದು, ಆದ್ರೆ ಅಲ್ಲಿರುವ ಪಕ್ಷಿಗಳ ಮಧ್ಯದಲ್ಲಿರುವ ಪ್ರೀತಿ ವಾತ್ಸಲ್ಯ ತುಂಬಾ ದೊಡ್ಡದು. ಆ ಊರಿಗೆ ಹೋಗಕ್ಕೆ ಬರಕ್ಕೆ ಸಾರಿಗೆ ಸೌಲಭ್ಯ ಏನೋ ಇಲ್ಲ. ಇವಾಗ ಆ ಊರಿಂದ ಸಿಟಿಗೆ ಹೋಗಕ್ಕೆ ಇರೋ ಒಂದೇ ಒಂದು ಬಸ್ಸು ಟುನಿ ನಡೆಸುವ ಬಸ್ಸು. ಟುನಿ ಅವಳ ಮಗಳು ಬುಜ್ಜಿಯ ಜೊತೆ ಅದೇ ಗ್ರಾಮದಲ್ಲಿ ಎಲ್ಲ ಜೊತೆನೂ ಬಾಳ್ತಾ ಇದ್ಲು. ಯಾವಾಗ್ಲೂ ಗ್ರಾಮದಿಂದ ಸಿಟಿಗೆ ಕೆಲ್ಸಕ್ಕೆ ಹೋಗುವ ಪಕ್ಷಿಗಳು, ಓದ್ಕೊಳ್ಳಕ್ಕೆ ಹೋಗುವ ಮಕ್ಕಳು ಎಲ್ರೂ ಹೋಗ್ತಾ ಇದ್ದಿದ್ದು ಟುನಿಯ ಬಸ್ಸಲ್ಲೇ. ಟುನಿ ತುಂಬಾನೇ ಒಳ್ಳೆಯವಳು. ಎಲ್ಲರ ಹತ್ರನೂ ನಗುತ್ತಾ ಮಾತಾಡ್ಕೊಂಡು ಎಲ್ಲರನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಪುನಃ ಸಂಜೆ ಸಮಯ ಸೇಫ್ ಆಗಿ ಕರ್ಕೊಂಡು ಬಂದು ಊರಿನಲ್ಲಿ ಬಿಡ್ತಾ ಇದ್ಲು. ಎಲ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಸಿಗೋಸ್ಕರ ಕಾಯ್ತಾ ಇರುವಾಗ ಅವ್ರ ಊರಿನ ಕತೆ, ಅವ್ರ ಸ್ಕೂಲ್ ಕತೆ, ಕೆಲಸ ಮಾಡೋದಲ್ಲಿ ನಡೆದಿದ್ದೋ ಎಲ್ಲಾನು ಮಾತಾಡೋದು ಅವ್ರ ಅಭ್ಯಾಸ. ಒಂದಿನ ಬೆಳಗ್ಗೆ ಸಮಯ ಚಿಚುಕಾಗೆ, ಲೂಸಿ ಪಾರಿವಾಳ, ಮಹಿಹದ್ದು, ಚೋಟುಗಿಳಿ ಎಲ್ರೂ ಇದೇ ರೀತಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ರು. ಆವಾಗ ಸಂತೋಷವಾಗಿ ಮಾತಾಡ್ತಾನೆ ಇದ್ರು. ಏನ್ ಚಿಚ್ಚು, ಇವತ್ತು ನಮ್ಮ ಚಿಚ್ಚು ಇನ್ನೂ ಕಾಣ್ತಾನೆ ಇಲ್ಲ. ನನಗೆ ಆಫೀಸಲ್ಲಿ ಬೇರೆ ತುಂಬಾನೇ ಕೆಲಸ ಇದೆ. ನನ್ನ ಬಾಸ್ ಬೇರೆ ಆಫೀಸಿಗೆ ನೀನು ಬೇಗ ಬರದಿದ್ರೆ ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಚಿಚುಕಾಗೆ ನಗುತ್ತಾ, ಚೋಟು, ನೀನೇನು ಚಿಂತೆ ಮಾಡ್ಬೇಡ. ತುನಿ ಬಸ್ಸಿಗೆ ಪೆಟ್ರೋಲ್ ಹಾಕಕ್ಕೇನಾದ್ರೂ ಹೋಗಿರ್ಬೇಕು. ತುನಿ ಟೈಮಿಗೆನೆ ಬಂದ್ಬಿಡ್ತಾಳೆ. ಅವಳು ಮಾತ್ರ ಇಲ್ಲದಿದ್ರೆ ನಾವು ನಮ್ಮ ಆಫೀಸಿಗೆ ಹೇಗೆ ಹೋಗ್ತಾ ಇದ್ದೋ ಹೇಳು. ಹೌದು ಚಿಚ್ಚು, ನೀನ್ ಹೇಳೋದೇನು ನಿಜಾನೇ. ನಮ್ಮ ಹತ್ರ ಕಾರು, ಬೈಕು ಅಂತ ಏನೂ ಇಲ್ಲ. ನಾವು ತುನಿಯ ಬಸ್ ಇಲ್ಲದಿದ್ರೆ ಆಫೀಸಿಗೆ ಹೇಗೆ ಹೋಗ್ತಾ ಇದ್ದೋ. ಅವಳು ಡ್ರೈವಿಂಗ್ ಮಾಡುವ ಸುಖದಲ್ಲಿ ನಾವು ಆಫೀಸಿಗೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಕೊಂಡು ಆರಾಮವಾಗಿ ಹೋಗ್ತಾ ಇದ್ದೀವಿ. ಆವಾಗ ಹೆಗ್ಲಲ್ಲಿ ಹ್ಯಾಂಡ್ ಬ್ಯಾಗ್ ಹಾಕೊಂಡು ಲೂಸಿ ಪಾರಿವಾಳ, ಹೌದು ಮಗಿಯವ್ರೆ, ನನ್ನ ಕೊಲೀಗ್ಸ್ ಎಲ್ಲ ನನ್ನ ಕೇಳ್ತಾರೆ, ನೀನು ಅಷ್ಟು ದೂರದಿಂದ ಹೇಗೆ ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಂಡು ಬರ್ತೀಯ ಅಂತ. ಅವ್ರಿಗೇನ್ ಗೊತ್ತು, ನಾವು ತುನಿ ಬಸ್ಸಲ್ಲಿ ಮಜಾ ಮಾಡ್ಕೊಂಡು ಬರೋದು. ತುನಿ ಬಸ್ಸಲ್ಲಿ ಹಾಡು ಹೇಳ್ಕೊಂಡು ಕತೆ ಹೇಳ್ಕೊಂಡು ಆರಾಮವಾಗಿ ಬರ್ತೀವಲ್ವಾ. ನಮ್ಮ ಬಗ್ಗೆ ನಾವು ಮಾತಾಡ್ತಿರುವಾಗ ಅದು ತುನಿ ಬಸ್ಸಿನ ಆರನ್ ಸೌಂಡ್ ಕೇಳ್ತಾ ಇದೆ. ತುನಿ ಬರುವ ರೀತಿ ಅನ್ಸುತ್ತೆ. ಆವಾಗ್ಲೇ ದೂರದಿಂದ ಪಾಮ್ ಪಾಮ್ ಅಂತ ಹಾರ್ನ್ ಸೌಂಡ್ ಸಮೇತ ತುನಿಗುಬ್ಬಚ್ಚಿ ಬಸ್ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಬಂದ್ಲು. ಆ ಬಸ್ಸಲ್ಲಿ ಮೊದಲನೇ ಸೀಟಲ್ಲಿ ತುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿ ಕೂತ್ಕೊಂಡು ಕಿಟಕಿಯಿಂದ ಎಲ್ಲನ ನೋಡಿ ನಗಾಡ್ತಿದ್ಲು. ಅವಾಗ ಟುನಿ ಎಲ್ಲನ್ನ ಬರ ಕೇಳಿದ್ಲು.
ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನ್ ಚೋಟು, ತುಂಬಾ ಹೊತ್ತಿನಿಂದ ನನ್ಗೋಸ್ಕರ ಕಾಯ್ತಾ ಇದ್ದೀರಾ? ನಿನ್ನೆ ರೀತಿ ಇವತ್ತು ಕೂಡ ನಿಮಗೆ ಮೀಟಿಂಗ್ ಇದೆಯಾ? ಚೋಟು ಬಸ್ಸಲ್ಲಿ ಕೂತ್ಕೊಂಡು, ಅರೆ, ನಿನಗೆ ನಮ್ ಬಗ್ಗೆ ಎಲ್ಲಾನು ಯೋಚನೆ ಇದೆ. ಸರಿ ಸರಿ, ಲೇಟ್ ಮಾಡೋದ್ ಬೇಡ, ಇವತ್ತು ಬೇಗ ಹೋಗು. ಆವಾಗ ಒಳಗಡೆಯಿಂದ ಚಿಚ್ಚು, ಏನೇ ತುನಿ, ಯಾಕೆ ನಿನ್ ಮುಖ ಎಲ್ಲ ಬಾಡಿ ಹೋಗಿದೆ? ನಿನಗೇನಾದ್ರೂ ಆರೋಗ್ಯ ಸರಿ ಇಲ್ವಾ? ನಿದ್ರೆ ಮಾಡಿಲ್ವಾ? ಆವಾಗ ತುನಿಗುಬ್ಬಚ್ಚಿ ನಗುತ್ತಾ, ಹೌದು ಚಿಚ್ಚು, ನಿನ್ನೆ ಚಳಿಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ಮೈಕೈ ಎಲ್ಲ ನೋವು. ಇವತ್ತು ಬಸ್ಸು ತೆಗೆಯೋದು ಬೇಡ ಅನ್ಕೊಂಡ್ರೆ ನೀವು ಕಾಲೇಜಿಗೆ ಡ್ಯೂಟಿಗೆ ಹೇಗೆ ಹೋಗ್ತೀರಾ ಅಂತ ಬಂದೆ. ಸರಿ, ನೀವೆಲ್ಲರೂ ಕೂತ್ಕೊಳ್ಳಿ, ನಾನು ಭದ್ರವಾಗಿ ಗಾಡಿ ಓಡಿಸ್ತೀನಿ. ಆವಾಗ ಮಹಿ ಹದ್ದು, ನೋಡ್ದ ಲೂಸಿ, ನಮ್ಮ ತುನಿಗೆ ಆರೋಗ್ಯ ಸರಿ ಇಲ್ಲದಿದ್ರು ನಮಗೋಸ್ಕರ, ನಮ್ಮ ಊರಿಗೋಸ್ಕರ ಬಸ್ ತಗೊಂಡು ಬಂದಿದ್ದಾರೆ. ನಮ್ ಬಗ್ಗೆ ಅವರಿಗೆ ಎಷ್ಟೊಂದು ಪ್ರೀತಿ ನೋಡು. ಹೌದು ಮಗಿಯವ್ರೆ. ಸರಿ ತುನಿ, ನೀನು ನಿಧಾನವಾಗಿ ಹೋಗು. ನಮಗೆ ಆಫೀಸಿಗೇನು ಲೇಟ್ ಆಗಿಲ್ಲ, ನಿನ್ನ ಹೆಲ್ತ್ ಮುಖ್ಯ. ಆವಾಗ ಬುಜ್ಜಿಗುಬ್ಬಚ್ಚಿ, ಲೂಸಿ ಆಂಟಿ, ನಾನು ನಮ್ಮ ಅಮ್ಮನ್ಗೆ ಹೇಳ್ದೆ, ಅಮ್ಮ ಇವತ್ತು ಬಸ್ ಓಡಿಸ್ಬೇಡಿ, ರೆಸ್ಟ್ ಮಾಡಿ ಅಂತ. ಆದ್ರೆ ನಮ್ಮಮ್ಮ, ಇಲ್ಲಮ್ಮ, ನನಗೋಸ್ಕರ ಅವರೆಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ತಾ ಇರ್ತಾರೆ. ನನ್ನಿಂದ ಅವ್ರ ಕೆಲ್ಸ ಯಾವುದು ನಿಲ್ಬಾರ್ದು, ನಾನು ಬರ್ತೀನಿ ಅಂತ ನಮ್ಮ ಅಮ್ಮ ನನ್ ಜೊತೆ ಹೊರಟು ಬಂದ್ರು. ತುನಿ ನಗುತ್ತಾ, ಬುಜ್ಜಿ, ನನಗೆ ಏನೂ ಆಗಿಲ್ಲಮ್ಮ. ನೀವೆಲ್ಲರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಬನ್ನಿ, ನಾನು ಸಿಟಿಯಲ್ಲಿ ಗಾಡಿ ನಿಲ್ಲಿಸ್ತೀನಿ. ಹಾಗೆ ಆ ದಿನ ತುನಿಗುಬ್ಬಚ್ಚಿ ಎಲ್ಲರನ್ನ ಸೇಫ್ ಆಗಿ ಸಿಟಿಗೆ ಕರ್ಕೊಂಡು ಹೋಗಿ ಸಂಜೆ ಸಮಯ ಸೇಫ್ ಆಗಿ ಕರ್ಕೊಂಡು ಬಂದು ಬಿಟ್ಲು. ಆ ದಿನ ರಾತ್ರಿ ಸಮಯ ತುನಿಗೆ ತುಂಬಾನು ಜ್ವರ ಹೊಡಿತಾ ಇತ್ತು. ಪಕ್ಕದಲ್ಲಿ ಬುಜ್ಜಿ ಕೂತ್ಕೊಂಡಿದ್ಲು. ಅವಳ ತಾಯಿ ಜೊತೆನೆ ಕೂತ್ಕೊಂಡು ಅವಳಿಗೆ ಸೇವೆ ಮಾಡಿದ್ಲು. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಪಕ್ಷಿಗಳು ಎಲ್ರು ಕೂಡ ಸಿಟಿಗೆ ಹೋಗೋದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತು ಬಸ್ಸಿಗೋಸ್ಕರ ಕಾಯ್ತಿದ್ರು. 8 ಗಂಟೆ ಆಯ್ತು, 9 ಗಂಟೆ ಆಯ್ತು, ಆದ್ರೆ ಬಸ್ ಅಂತೂ ಬರ್ಲೇ ಇಲ್ಲ. ಬಸ್ ಬರ್ಲಿಲ್ಲ ಅನ್ನೋದ್ರಿಂದ ಚೋಟು ತುಂಬಾನೇ ಟೆನ್ಷನ್ ಆಗಿದ್ಲು. ಅಯ್ಯೋ ಚಿಚ್ಚು, ಏನು ಇವತ್ತು 9 ಗಂಟೆ ಆಯ್ತು, ಆದ್ರೂ ತುನಿ ಬರ್ಲೇ ಇಲ್ಲ. ಇವತ್ ನಾನು ಆಫೀಸಿಗೆ ಹೋಗೋದಿದ್ರೆ ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರೆ. ತುನಿಗೆ ಏನಾಗಿರ್ಬೋದು? ಚೋಟು, ನೆನ್ನೆನೆ ತುನಿ ಹೇಳಿದ್ಲಲ್ವಾ ಆರೋಗ್ಯ ಸರಿ ಇಲ್ಲ ಅಂತ. ಒಂದು ವೇಳೆ ಅವಳಿಗೆ ಜ್ವರ ಜಾಸ್ತಿ ಆಗಿರ್ಬೋದಾ? ಆದ್ರೆ ನಾವೆಲ್ಲರೂ ಇವತ್ತು ಇಲ್ಲೇ ಉಳ್ಕೊಂಡ್ಬಿಟ್ಟು. ಹೌದು, ತುನಿಯ ನಂಬರ್ ಯಾರ ಜೊತೆ ಆದ್ರೂ ಇದೆಯಾ? ಅಯ್ಯೋ ಮಗಿಯವ್ರೆ, ನಾನು ತುನಿಗೆ ಕಾಲ್ ಮಾಡ್ದೆ, ಆದ್ರೆ ತುನಿ ಕಾಲ್ನ ರಿಸೀವ್ ಮಾಡಿಲ್ಲ. ಅಯ್ಯೋ, ಇವಾಗ ಏನ್ ಮಾಡೋದು? ನನಗೆ ಕೆಲ್ಸಕ್ಕಿವತ್ತು ಹೋಗ್ಲೇಬೇಕು. ನನಗೆ ಮುಖ್ಯವಾದ ಒಂದು ಫೈಲ್ನ ಸಬ್ಮಿಟ್ ಮಾಡ್ಬೇಕು. ಆವಾಗ ಚಿಚುಕಾಗೆ, ಬೇರೆ ಬಸ್ ಏನು ಬರೋದಿಲ್ಲ, ಒಂದು ಐಡಿಯಾ. ಸ್ವಲ್ಪ ದೂರ ಹೀಗೆ ನಡ್ಕೊಂಡೋದ್ರೆ ಮುಂದೆ ಒಂದು ಆಟೋ ಸ್ಟ್ಯಾಂಡ್ ಇದೆ, ಚಿಟ್ಟಿ ಆಟೋ ಸ್ಟ್ಯಾಂಡ್. ಅಲ್ಲಿ ಹೇಗೋ ಆಟೋ ಇರುತ್ತೆ. ಇವತ್ತೊಂದಿನ ಏನು ಮಾಡಕ್ಕಾಗಲ್ಲ, ಆಟೋದಲ್ಲೇ ಹೋಗೋಣ, ಇಲ್ಲದಿದ್ರೆ ಎಲ್ಲರೂ ಕೆಲ್ಸ ಮುಗೀತು. ಹಾಗೆ ಎಲ್ರು ಸೇರಿ ತುಂಬಾನು ಬೇಗ ಆಟೋ ಸ್ಟ್ಯಾಂಡ್ ಹತ್ರ ಹೋದ್ರು. ಆವಾಗ ಚಿಕ್ಕಿ ಪಕ್ಷಿ ದೂರದಿಂದ ಅವ್ರೆಲ್ರು ಆಟೋ ಸ್ಟ್ಯಾಂಡ್ ಹತ್ರ ಬರ್ತಾ ಇರೋದನ್ನ ನೋಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ಟೈಲ್ ಆಗಿ ಕೂತ್ಕೊಂಡಿದ್ದ. ಪಕ್ಷಿಗಳು ಎಲ್ರು ಅವನ ಹತ್ರ ಬಂದ ತಕ್ಷಣ, ಅರೆ ಏನು ಇವತ್ತು ಎಲ್ಲಾ ಪಕ್ಷಿಗಳು ಗುಂಪು ಸೇರ್ಕೊಂಡು ನಮ್ಮ ಆಟೋ ಸ್ಟ್ಯಾಂಡ್ ಬಳಿ ಬಂದಿದ್ದೀರಾ? ಇವತ್ತು ನಿಮ್ಮ ತುನಿ ಬಸ್ಸು ಬರ್ಲಿಲ್ಲ. ತುನಿ ಬಸ್ಸು ಬರದಿದ್ರೆ ನಿಮ್ ಕೆಲ್ಸ ಮುಗ್ದೋಗುತ್ತೆ ಅಂತ ನಮ್ಮ ಹತ್ರ ಬಂದಿದ್ದೀರಾ? ಅಯ್ಯೋ ಚಿಟ್ಟಿಯವ್ರೆ, ಈ ರೀತಿ ಎಲ್ಲ ಮಾತಾಡ್ಬೇಡಿ. ಇವತ್ತು ನಮಗೆ ತುಂಬಾ ಅವಶ್ಯಕತೆ ಇದೆ. ನಮ್ಮ 4 ಜನನ ಸಿಟಿಯಲ್ಲಿ ಬಿಡಿ. ಹೌದು, ಇವತ್ತು ಎಷ್ಟು ತಗೋತೀರಾ? ಚಿಕ್ಕಿ ಪಕ್ಷಿ ಮೆಲ್ಲೆ ನಗುತ್ತಾ, ಸಿಟಿ ಎಷ್ಟು ದೂರ ಇದೆ, ರಸ್ತೆ ಕೂಡ ಸರಿ ಇಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತು ತಾನೆ. ಅದು ಬೇರೆ, ಇವಾಗ ನಿಮ್ನ ಕೂರಿಸ್ಕೊಂಡು ಸ್ಪೀಡ್ ಆಗಿ ಹೋಗ್ಬೇಕು. ಒಬ್ಬೊಬ್ರಿಗೂ 500 ರೂಪಾಯಿ, ಟೋಟಲ್ ಆಗಿ 2000 ರೂಪಾಯಿ ಕೊಡಿ. ಮಹಿ ಹದ್ದು ಶಾಕ್ ಆಗಿ, ಏನು? ಒಬ್ಬೊಬ್ರಿಗೆ 500 ರೂಪಾಯಿ, ಟೋಟಲ್ ಆಗಿ 2000ನಾ? ತುನಿ ಬಸ್ಸಲ್ಲಿ ಹೋದ್ರೆ ಒಬ್ರಿಗೆ 20 ರೂಪಾಯಿ. ನೀನೇನು ಹಗ್ಲಲ್ಲೇ ಈ ರೀತಿ ದರೋಡೆ ಮಾಡ್ತಾ ಇದ್ದೀಯಾ? ಏನು ಚಿಟ್ಟಿಯವ್ರೆ, ನಾವು ಆಫೀಸಿಗೆ ಹೋಗಿ ಕಷ್ಟಪಟ್ಟು ದುಡಿತಾ ಇದ್ದೇವೆ. ಒಂದು ದಿನಕ್ಕೇನೆ ನಾವು 2000 ರೂಪಾಯಿ ಕೊಟ್ಬಿಟ್ರೆ 1 ವಾರಗಳ ಕಾಲ ನಾವು ಏನ್ ಮಾಡೋದು? ತುನಿ ಬಸ್ಸಲ್ಲಿ ಬರೀ 20 ರೂಪಾಯಿ. ನೀವು ಇಷ್ಟು ಜಾಸ್ತಿ ಕೇಳೋದು ತಪ್ಪಲ್ವಾ? ಆವಾಗ ಚಿಕ್ಕಿ ಪಕ್ಷಿ ಕೋಪದಿಂದ, ಏನು ನೀವು ಜಾಸ್ತಿಯಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಇವತ್ತು ತುನಿ ಬಸ್ಸು ಬರೋದಿಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಅದರಿಂದ ಇವತ್ತು ನಾನು ಕೇಳುವಂತ ರೇಟು ನೀವು ಕೊಡ್ಲೇಬೇಕು. ನಿಮಗಂತೂ ಆಫೀಸಿಗೆ ಹೋಗ್ಲೇಬೇಕು. ಇಲ್ಲಿ ನೋಡಿ, ಕೊಟ್ರೆ ಕರ್ಕೊಂಡೋಗ್ತೀನಿ, ಇಲ್ಲದಿದ್ರೆ ಹೋಗಿ. ಚಿಚುಕಾಗೆ ಕೋಪದಿಂದ,
ಚೋಟು, ಇವರು ಮಾಮೂಲಾಗಿ ಮಾತಾಡ್ತಾ ಇಲ್ಲ, ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಏನ್ ಮಾಡೋದು? ನಿನಗೂ ಕೂಡ ಆಫೀಸಿಗೆ ಹೋಗ್ಬೇಕು. ಎಲ್ರಿಗೂ ಆಫೀಸಲ್ಲಿ ಹೋಗೋದಿದ್ರೆ ಪ್ರಾಬ್ಲಮ್ ಆಗುತ್ತೆ. ನನಗೂ ಕೂಡ ವ್ಯಾಪಾರಕ್ಕೆ ಹೊರಡ್ಬೇಕು. ಸರಿ, ಇವ್ರು ಕೇಳೋದು ಇವತ್ತೊಂದಿನ ಕೊಟ್ಬಿಡೋಣ. ಎಲ್ಲರೂ 2,000 ರೂಪಾಯಿ ಕೊಡೋಣ. ಹಾಗೆ ಬೇರೆ ದಾರಿ ಇಲ್ಲದೆ ಪಕ್ಷಿಗಳು ಎಲ್ರು ಕೂಡ ಆ ಆಟೋ ಪಕ್ಷಿಗೆ 200 ರೂಪಾಯಿ ಕೊಟ್ಟು ಆಟೋ ಹತ್ತಿದ್ರು. ಆಟೋ ಡ್ಯಾನ್ಸ್ ಮಾಡ್ತಾನೆ ಹೋಗ್ತಾ ಇತ್ತು. ಅದರಲ್ಲಿ ಪಾಪ ಎಲ್ಲ ಪಕ್ಷಿಗಳಿಗೂ ಮೈಕೈ ಎಲ್ಲ ನೋವು. ಸಂಜೆ ಸಮಯ ಪುನಃ 200 ರೂಪಾಯಿ ಕೊಟ್ಟು ಅವರು ಅದೇ ಆಟೋ ಹತ್ತಿ ಊರಿಗೆ ಬಂದ್ರು. ಆವಾಗ ಊರಿಗೆ ರಾತ್ರಿ ಸಮಯ ಬಂದು ಸೇರುವಾಗ ಅವ್ರಿಗೆ ಮೈಕೈ ಎಲ್ಲ ನೋವು ತುಂಬಾ ಜಾಸ್ತಿನೇ ಇತ್ತು. ಹಾಗೇನೆ ಪ್ಯಾಕೆಟ್ ಅಲ್ಲಿ 1 ರೂಪಾಯಿ ಕೂಡ ಇಲ್ಲ. ಅವ್ರೆಲ್ರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಅಬ್ಬಬ್ಬಾ, ಇವತ್ತು ಆ ಆಟೋದಲ್ಲಿ ಹೋಗಿ ಮೈಕೈ ಎಲ್ಲ ಎಷ್ಟೊಂದು ನೋವಾಗ್ಬಿಡ್ತು. 1 ವಾರ ಸಂಪಾದನೆ ಮಾಡಿದ ಹಣ ಎಲ್ಲ ಇವತ್ತು ಒಂದೇ ದಿನಕ್ಕೆ ಕೊಟ್ಬಿಟ್ಟಿದೀವಿ. ಏನ್ ಮಾಡೋದು? ತುನಿ ಬಸ್ಸಿನ ಮಹಿಮೆ ಇವಾಗ ಗೊತ್ತಾಯ್ತು. ಹೌದು ಚೋಟು, ಆಟೋದವನು ನಮ್ ಜೊತೆ ದರೋಡ ಮಾಡಿದ ಹಾಗೆ ಇವತ್ತು ಹಣವನ್ನೆಲ್ಲ ತೆಗೆದುಕೊಂಡ. ಅದೆಲ್ಲ ಹೋಗ್ಲಿ, ತುನಿಗೆ ಏನಾಗಿರ್ಬೋದು? ಇವತ್ತು ಮನೆಯಿಂದ ಹೊರಗಡೆನೆ ಬರ್ಲಿಲ್ಲ. ಅವಳಿಗೆ ಏನಾಗುಂಟು ಅಂತ ಗೊತ್ತಿಲ್ವೇ? ಹೌದು ಮಗಿಯವ್ರೆ, ನಿನ್ನೆ ಬೆಳಿಗ್ಗೆ ಕೂಡ ಬಸ್ ಓಡಿಸುವಾಗ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ಲಲ್ವಾ? ಒಂದು ವೇಳೆ ಸೀರಿಯಸ್ ಆಗಿರುತ್ತಾ? ಬನ್ನಿ ಎಲ್ಲರೂ ಹೋಗಿ ನೋಡಿ ಬರೋಣ. ಹೌದೌದು, ನನಗೆ ಬುಜ್ಜಿ ಬಗ್ಗೆ ಆಲೋಚನೆ ಮಾಡಿದ್ರೆ ಅಳು ಬರ್ತಾ ಉಂಟು. ಪಾಪ, ಒಂದೇ ಒಂದ್ ಮಗು. ಅಮ್ಮನಿಗೆ ಜ್ವರ ಬಂದ್ರೆ ಏನ್ ಮಾಡ್ತಾಳೆ? ಬನ್ನಿ ಹೋಗಿ ನೋಡಿ ಬರೋಣ. ಹಾಗೆ ಎಲ್ಲ ಪಕ್ಷಿಗಳು ಟುನಿಗು ಬಚ್ಚಿಯ ಮನೆಗೆ ಬಂದ್ರು. ಅವಳ ಮನೆ ಬಾಗಿಲು ತೆರೆದೇ ಇರೋದ್ರಿಂದ ಎಲ್ರೂ ಟುನಿಗು ಬಚ್ಚಿಯ ಮನೆಯೊಳಗಡೆ ಹೋಗಿ ನೋಡಿದಾಗ ಅಲ್ಲಿಯ ದೃಶ್ಯವನ್ನ ನೋಡಿ ಎಲ್ರು ತುಂಬಾನೇ ಆಶ್ಚರ್ಯಪಟ್ರು. ಪಾಪ, ಟುನಿಗೆ ತುಂಬಾ ಜ್ವರ ಹೊಡಿತಾ ಇತ್ತು. ಅವಳ ಮೈಯೆಲ್ಲ ತುಂಬಾ ಬಿಸಿಯಾಗಿತ್ತು. ಪಕ್ಕದಲ್ಲಿ ಬುಜ್ಜಿ ಗುಬ್ಬಚ್ಚಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಅವ್ರ ಅಮ್ಮನ ತಲೆಗೆ ಒದ್ದೆಯಾಗಿರೋ ಬಟ್ಟೆನ ಇಟ್ಟು ಅವಳು ತೆಗಿತಾ ಇದ್ಲು. ಅವಳಿಗೆ ತುಂಬಾನು ಬೇಜಾರಾಗ್ತಾ ಇತ್ತು. ಈ ದೃಶ್ಯವನ್ನು ನೋಡಿದ ಪಕ್ಷಿಗಳು ಎಲ್ರ ಕಣ್ಣಲ್ಲೂ ಕೂಡ ಕಣ್ಣೀರು ಬಂತು. ಆವಾಗ ಚೋಟು, ಬುಜ್ಜಿ, ಏನಾಯ್ತಮ್ಮ? ನಿಮ್ಮಮ್ಮನಿಗೆ ಏನಾಯ್ತು? ಯಾಕೆ ಹೀಗೆ ನಡುತ್ತಿದ್ದಾಳೆ? ಬುಜ್ಜಿ ಗುಬ್ಬಚ್ಚಿ ಅಳುತ್ತಾ, ಚೋಟು ಅತ್ತೆ, ನಮ್ಮಮ್ಮನಿಗೆ ನಿನ್ನೆ ರಾತ್ರಿಯಿಂದ ಜ್ವರ ತುಂಬಾನೇ ಜಾಸ್ತಿ ಆಗಿತ್ತು. ಅವರು ಬೆಳಿಗ್ಗೆ ಎದ್ದು, ಬುಜ್ಜಿ, ನನಗೋಸ್ಕರ ಎಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳದೆ ಎದ್ರು. ಆವಾಗ ನಮ್ಮಮ್ಮನ್ಗೆ ಜ್ವರ ಜಾಸ್ತಿ ಆಗಿ ನಮ್ಮಮ್ಮ ಕೆಳಗ್ ಬಿದ್ಬಿಟ್ರು. ನನಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನಮ್ಮಮ್ಮನಿಗೆ ಏನೂ ಆಗಿಲ್ಲ ತಾನೇ? ಅತ್ತೆ, ನಮ್ಮಮ್ಮನಿಗೆ ಏನೂ ಆಗಿಲ್ಲ ತಾನೇ? ಮಹಿಹದ್ದು ತುಂಬಾ ಬೇಜಾರಿಂದ, ಅಳ್ಬೇಡಮ್ಮ, ನಿಮ್ಮಮ್ಮನಿಗೂ ಏನೂ ಆಗಿಲ್ಲ, ನಾವಿದ್ದೀವಲ್ವಾ. ಚಿಚ್ಚು, ನೀನೋಗಿ ನಮ್ಮ ಊರಿನ ಡಾಕ್ಟರ್ ಇದ್ದಾರಲ್ವಾ, ಅವ್ರನ್ನ ಬೇಗ ಕರ್ಕೊಂಬಾ. ಮಗಿಯವ್ರೆ, ಸರಿ ಸರಿ, ಇವಾಗ್ಲೇ ಹೋಗಿ ಕರ್ಕೊಂಬರ್ತೀನಿ. ಚೋಟು, ಪಾಪ ನಮ್ಮ ಬುಜ್ಜಿ ಬೆಳಿಗ್ಗೆಯಿಂದ ಏನೂ ತಿಂದಿರೋದಿಲ್ಲ. ಅಡಿಗೆ ಮನೆಯಲ್ಲಿ ಕೂಡ ಏನೂ ಇಲ್ಲ. ಸರಿ, ನಾವು ಹೋಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋಣ. ಪಾಪ. ಹೌದೌದು, ತುನಿಗೋಸ್ಕರ ನಾವು ಇಷ್ಟು ಕೂಡ ಮಾಡಲ್ವಾ? ಚಿಚುಕಾಗೆ ಸ್ವಲ್ಪ ಸಮಯದಲ್ಲೇ ಡಾಕ್ಟರ್ ಕೊಕ್ಕರೆನ ಮನೆಗೆ ಕರ್ಕೊಂಡ್ ಬಂತು. ಡಾಕ್ಟರ್ ಕೊಕ್ಕರೆ ಟುನಿನ ಚೆಕ್ ಮಾಡಿ ನೋಡಿ ಒಂದು ಇಂಜೆಕ್ಷನ್ ಹಾಕಿ ಹಾಗೇನೆ ಸ್ವಲ್ಪ ಟ್ಯಾಬ್ಲೆಟ್ಸ್ ನ ಕೊಟ್ಟಿತ್ತು. ಯಾರು ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈ ಗಾಳಿಗೆ, ಈ ಚಳಿಗೆ ತುನಿಗೆ ವೈರಲ್ ಫೀವರ್ ಬಂದಿದೆ. ತುಂಬಾನೇ ಜ್ವರ ಜಾಸ್ತಿ ಆಗಿದೆ. ನಾನಿವಾಗ ಮೆಡಿಸಿನ್ ಕೊಟ್ಟಿದ್ದೀನಿ. ಕಂಪ್ಲೀಟ್ ಆಗಿ 2 ದಿನ ರೆಸ್ಟ್ ತಗೋಬೇಕು. ನಾಳೆ ಹೇಗೋ ಭಾನುವಾರ ಅಲ್ವಾ, 2 ದಿನ ಬಸ್ ಓಡ್ಸದೆ ರೆಸ್ಟ್ ಮಾಡಿದ್ರೇನೆ ಸಾಕು. ಸರಿ ಡಾಕ್ಟರ್ ಅವ್ರೆ, ನಾವು ನೋಡ್ಕೊಡ್ತೀವಿ. ತುನಿನ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿಸ್ತೀವಿ. ಚೋಟಿಗಿಳಿ ತಕ್ಷಣ ಮನೆಗೆ ಹೋಗಿ ಬಿಸಿ ಬಿಸಿ ಊಟ ಮಾಡಿ ತಗೊಂಡ್ ಬಂದು ಬುಜ್ಜಿಗೆ ತಿನ್ನಕ್ಕೆ ಕೊಟ್ಲು. ಹಾಗೇನೆ ತುನಿಗೆ ಕುಡಿಯಕ್ಕೆ ಗಂಜಿನೂ ಕೊಟ್ಲು. ಗಂಜಿ ಕುಡ್ದ ಸ್ವಲ್ಪ ಸಮಯದ ನಂತರ ತುನಿಗು ಬಚ್ಚಿ ಕಣ್ಬಿಟ್ಟು ನೋಡೋದ್ಲು. ಆವಾಗ ಅವಳ ಸುತ್ತಮುತ್ತ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ಇರೋದನ್ನ ನೋಡಿ ಅವಳ ಕಣ್ಣಿಂದ ಆನಂದ ಬಾಷ್ಪ ಬಂತು. ಆವಾಗ ತುನಿ ಎದ್ದು ಕೂತ್ಕೊಂಡು, ಚೋಟು, ಮಗಿಯವ್ರೆ, ಚಿಚ್ಚು, ನೀವೆಲ್ಲ ಇಲ್ಲೇ ಇದ್ದೀರಾ? ನಿನ್ನೆ ನಾನು ಬರದೆ ನೀವೆಲ್ಲರೂ ಹೇಗೆ ಆಫೀಸಿಗೆ ಹೋಗಿರ್ತೀರಾ ಅಂತ ರಾತ್ರಿ ಇಡೀ ಅದ್ರ ಬಗ್ಗೆನೇ ಆಲೋಚನೆ ಮಾಡಿ ನಂಗೆ ತುಂಬಾ ಬೇಜಾರಾಯ್ತು. ನನ್ನ ಕ್ಷಮಿಸಿ. ಅಯ್ಯೋ ತುನಿ, ನೀನು ನಮ್ ಬಗ್ಗೆ ಏನೂ ಆಲೋಚನೆ ಮಾಡ್ಬೇಡ. ನೀನು ಇಲ್ಲದಿದ್ರೆ ನಮಗೆ ಕಷ್ಟನೇ. ಆದ್ರೆ ನಿನಗೋಸ್ಕರ ನಾವು 1 ದಿನ ಕಷ್ಟಪಟ್ರೆ ನಮಗೇನು ಬೇಜಾರಿಲ್ಲ. ನೀನು ಇಲ್ಲದಿದ್ರೆ ಈ ಊರಿನ ಜನ ನಾವೆಲ್ಲ ಏನಾಗ್ತೀವಿ ಅಂತ ನಮಗೆ ನೆನ್ನೆ ಅನ್ಸಿದ್ದು. ಹೌದು ತುನಿ, ನೀನು ನಮ್ಮ ಊರಿಗೆ ಬಸ್ ಡ್ರೈವರ್ ಮಾತ್ರ ಅಲ್ಲ, ನಮ್ಮ ಎಲ್ಲರಿಗೂ ನೀನೇ ತಾಯಿ. ನೀನು ಮಾತ್ರ ಇಲ್ಲದಿದ್ರೆ ಈ ಊರಿನ ಜನರು ಎಷ್ಟೊಂದು ಕಷ್ಟಪಡ್ತಾರೆ ಅಂತ ನಮಗೆ ಗೊತ್ತಾಯ್ತು. ನಾಳೆ ಭಾನುವಾರ, ನೀನು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡು. ನಿನಗೆ ಬುಜ್ಜಿಗೆ ಅಡಿಗೆ ಮಾಡಿ ಕೊಡೋದು ನಮ್ಮ ಕರ್ತವ್ಯ.
ಆವಾಗ ಬುಜ್ಜಿ ಸಂತೋಷದಿಂದ, ಅಮ್ಮ ನೋಡಿದ್ರ ನಾನು ಹೇಳ್ದೆ ಅಲ್ವಾ ನಮ್ಮ ಊರಿನವರು ತುಂಬಾ ಒಳ್ಳೆಯವರು ಅಂತ. ಇವರೆಲ್ಲರೂ ನನಗೆ ಊಟ ಕೊಟ್ಟು ನಿಮಗೂ ಮದ್ದು ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇನ್ ಮುಂದೆ ನನಗೆ ಭಯನೇ ಬರಲ್ಲ. ಟುನಿ ಎಲ್ಲರನ್ನೂ ನೋಡಿ ಕೈ ಮುಗ್ದು, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನನ್ನ ಋಣ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಇದು ನನ್ನ ಮನೆ ಮಾತ್ರ ಅಲ್ಲ, ನಮ್ಮೆಲ್ಲರ ದೊಡ್ಡ ಕುಟುಂಬ. ಮರುದಿನ ಭಾನುವಾರ ಅನ್ನೋದ್ರಿಂದ ಪಕ್ಷಿಗಳು ಎಲ್ರು ಕೂಡ ಒಬ್ಬೊಬ್ರಾಗಿ ಬಂದು ಟುನಿ ಹಾಗೂ ಬುಜ್ಜಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಚಿಕನ್ ಸೂಪ್, ಟೀ, ಕಾಫಿ, ಗಂಜಿ, ಆಹಾರ ಇದೆಲ್ಲಾನು ಮಾಡಿ ತಗೊಂಡ್ ಬಂದು ಒಬ್ಬೊಬ್ರಾಗಿ ಟುನಿನ ನೋಡ್ಕೊಳ್ತಿದ್ರು. ಹಾಗೆ ಎಲ್ರು ಚೆನ್ನಾಗಿ ನೋಡ್ಕೊಂಡಿದ್ರಿಂದ ಟುನಿನು ಗುಣ ಆದ್ಲು. ಸೋಮವಾರ ದಿನ ಬೆಳಿಗ್ಗೆ ಸಮಯ. ಪಕ್ಷಿಗಳು ಎಲ್ರು ಕೂಡ ಬಸ್ ಸ್ಟಾಪ್ ಅಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ರು. ಆವಾಗ ಪಾಮ್ ಪಾಮ್ ಅನ್ನುವ ಹಾರ್ನ್ ಶಬ್ದದೊಂದಿಗೆ ಟುನಿಯ ಬಸ್ ಸ್ಟ್ಯಾಂಡ್ಗೆ ಬಂತು. ವಾವ್, ನಮ್ಮ ತುನಿಯ ಬಸ್ ಬಂತು. ಬಸ್ ಬಂದು ನಿಂತ ತಕ್ಷಣ ಟುನಿ ಎಲ್ಲನ ನೋಡಿ ನಗಾಡ್ತಾ ಇದ್ಲು. ಆವಾಗ ಪಕ್ಷಿಗಳು ಎಲ್ರು ಕೂಡ ಸಂತೋಷದಿಂದ ಆ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡ್ರು. ಗುಡ್ ಮಾರ್ನಿಂಗ್ ತುನಿ, ಇವಾಗ ನೀನ್ ಹೇಗಿದ್ದೀಯಾ? ನಿನ್ನ ಆಯಾಸ ಎಲ್ಲ ಕಡಿಮೆ ಆಯ್ತಾ? ಇವತ್ತೇ ಯಾಕೆ ಹೊರಟು ಬಂದೆ? ಟುನಿ ನಗುತ್ತಾ, ಅಯ್ಯೋ ಮಗಿಯವ್ರೆ, ನನಗೆ ಏನೂ ಆಗಿಲ್ಲ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನನಗೆ ಹೊಸದಾದ ಬಲ ಬಂದಿದೆ. ಎಲ್ಲರೂ ಕೂತ್ಕೊಳ್ಳಿ, ಇವತ್ತು ಆರಾಮವಾಗಿ ಸಿಟಿಗೆ ಕರ್ಕೊಂಡೋಗ್ತೀನಿ. ಪರವಾಗಿಲ್ಲ ತುನಿ, ನಿನ್ನ ಬಸ್ಸಲ್ಲಿ ಹೋಗೋದೇ ನಮ್ಗೆ ವಿಮಾನದಲ್ಲಿ ಹೋಗುವ ರೀತಿ. ನಿನ್ನ ಬಸ್ ಹತ್ತಿದ್ರೇನೆ ಸಾಕು, ನಮ್ಮೆಲ್ಲರಿಗೂ ತುಂಬಾ ನೆಮ್ಮದಿಯಾಗಿ ಇರುತ್ತೆ. ಚಿಚುಕಾಗೆ ನಗುತ್ತಾ, ಹೌದು ತುನಿ, ಆ ಚಿಟ್ಟಿಯ ಆಟೋದಲ್ಲಿ ಹತ್ಬಿಟ್ಟು ಅಯ್ಯೋ ನಮ್ಮ ಪ್ರಾಣ ಹೋಗಿ ಪ್ರಾಣ ಬಂದ್ಬಿಡ್ತು. ಅದೇ ನಿನ್ನ ಬಸ್ಸಲ್ಲಿ ಹತ್ತಿದ್ರೆ ಆಫೀಸಿಗೆ ಹೋಗ್ತೀವಿ ಅನ್ನೋ ಫೀಲಿಂಗೇ ಇರೋದಿಲ್ಲ. ನೀವೆಲ್ಲರೂ ನನಗೋಸ್ಕರ ಮಾಡಿದ ಸಹಾಯಕ್ಕೆ ನನ್ನ ಜೀವ ಇರುವ ತನಕ ನಾನ್ ನಿಮ್ಗೆ ಋಣವಾಗಿರ್ತೀನಿ. ನನ್ನ ಜೀವ ಇರುವವರೆಗೂ ನಿಮ್ಗೆ ಸೇವೆ ಮಾಡ್ತೀನಿ. ಸರಿ ಬನ್ನಿ, ನಮ್ಮ ಪ್ರಯಾಣನ ಮುಂದುವರಿಸೋಣ. ಹಾಗೆ ಗ್ರಾಮದಿಂದ ಬಸ್ಸು ಸಿಟಿಗೆ ಹೋಗ್ತಾ ಇತ್ತು. ಪಕ್ಷಿಗಳು ಎಲ್ರು ನಗುತ್ತಾ ಮಾತಾಡ್ಕೊಂಡು ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಹಾಗೆ ಆ ಊರಿಗೆ ಇದ್ದ ಒಂದೇ ಒಂದು ಸಾರಿಗೆ ಸೌಕರ್ಯ ಟುನಿಯ ಬಸ್ ಆಗಿತ್ತು. ಆದ್ರಿಂದ ಪಕ್ಷಿಗಳು ಎಲ್ರು ಕೂಡ ಅವಳಿಗೊಂದ್ ಕಷ್ಟ ಬಂದಾಗ ಅವಳ ಜೊತೆನೆ ಇದ್ದ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿದ್ರೆ ಯಾವ್ದೇ ಕಷ್ಟನೂ ಬೇಕಾದ್ರೂ ನಮ್ಮನ್ ಬಿಟ್ಟು ದೂರ ಹೋಗುತ್ತೆ ಅಂತ ಆ ಊರಿನ ಪಕ್ಷಿಗಳು ಎಲ್ರೂ ಸೇರಿ ಆ ದಿನ ನಿರೂಪಣೆ ಮಾಡಿದ್ರು.